ಏನ್ರಿ ಇದು ಹೇಳಿ ಕೇಳಿ ಕರ್ಕೊಂಬರಕ್ಕಾಗಂಗಿಲ್ಲ. ನಾಕ್ ಮಾಡಿ ಮೊದಲು ಅವ್ರು ನೆಬಸ್ಬೇಕಿಲ್ಲ, ಆಮೇಲೆ ನಮ್ಮನ್ನ ಕರ್ಕೊಂಬರ್ಬೇಕಿಲ್ಲ. ಏನ್ರಿ ನೀವು? ಮೇಡಮ್ ತಪ್ಪು ತಿಳ್ಕೊಬೇಡ್ರಿ. ಅವನು ರಾತ್ರಿ ಎಲ್ಲ ಪಾರ್ಟಿ ಮಾಡಿ ಬಂದಿರ್ತಾನಲ್ರಿ, ಹಂಗಾಗಿ ಮಕ್ಕಬಿಟ್ಟಾನ. ಒಂದು ಸ್ವಲ್ಪ ಮಕ್ಕಳನ್ನ ಹಂಗೆ ತಪ್ಪು ತಿಳಿಬೇಡ್ರಿ. ನಾನು ಎದ್ದಾನ ಅನ್ಕೊಂಡೇನಿ, ರೂಮ್ನಾಗ ಇಲ್ಲ ಅನ್ಕೊಂಡು ನಾ ಒಳಗೆ ಬಂದ್ಬಿಟ್ಟೆ. ಅವ ಅದಾನ ಅನ್ನೋದು ನನಗೆ ಗೊತ್ತಿದ್ದಿದ್ದಿಲ್ಲ. ಅಂದ್ರೆ ದೊಡ್ಡ ಮನಿ ಗಂಡ್ಮಕ್ಳಲ್ರಿ, ಯಾವಾಗ ಬರ್ತಾರ ಯಾವಾಗ ಹೋಗ್ತಾರ ಹೇಳಕ್ಕಾಗಂಗಿಲ್ಲ. ಒಂದು 5 ನಿಮಿಷ ಹೊರಗಿರಿ ಮೇಡಮ್, ಅವ್ನು ನೆಬಸಿ ಆಮೇಲೆ ನಿಮ್ಮನ್ನ ಒಳಗೆ ಕರ್ಕೊಂಬರ್ತಾನಂತ. ವಾಟ್ ದ ಹೆಲ್ ಇಸ್ ದಿಸ್ ಗೋಯಿಂಗ್ ಆನ್? ನನ್ನ ರೂಮ್ ಒಳಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರಿಗೆ ಒಳಗೆ ಬಿಟ್ಟಿದ್ದು ನಿಮ್ಮನ್ನ? ಒಂದು ಸ್ವಲ್ಪ ಮ್ಯಾನರ್ಸ್ ಇಲ್ಲ. ಓ ತಮ್ಮ, ಯಾರಿಗೆ ಮಾತಾಡಕತ್ತಿ? ಪೊಲೀಸ್ ಆಫೀಸರ್ ಅದೇವಿ ನಾವು, ನಮ್ಮ ಡ್ಯೂಟಿ ನಾವು ಮಾಡಾಕತ್ತೇವಿ. ನಿಮಗೆ ಮನ್ಯಾಗ ಯಾರು ಬಂದಾರ ಯಾರಿಲ್ಲ ಅನ್ನೋ ಖಬರ್ ಇರ್ಬೇಕು. ಮಕ್ಕಂಡಿಯಪ್ಪ, ಚಿಲ್ಕ ಇಟ್ಕೊಂಡ್ರೆ ಮಕ್ಕಬೇಕಿಲ್ಲ. ಆ ನಮ್ನಿ ಚಿಲ್ಕ ತಕೊಂಡು ಕುಲ್ಲ ಇಟ್ಕೊಂಡು ಮಕ್ಕಂಡ್ರೆ ಯಾರು ಬೇಕಾದ್ರೂ ಬರ್ರಿ ಒಳಗೆ, ಯಾರು ಬೇಕಾದ್ರೂ ನೋಡ್ಕೊಂಡು ಹೋಗ್ರಿ ಅಂತಂದ್ರೆ ಏನು ಮಾತಾಡಕತ್ತೀರಿ ನೀವು? ನನ್ನ ಪರ್ಮಿಷನ್ ಇಲ್ಲ ನನ್ನ ರೂಮಿಗೆ ಬಂದಿದ್ದಲ್ದ ಮತ್ತೆ ನನಗೆ ಭಯ ಹಾಕತ್ತೀರಿ? ನೋಡ್ರಿ ಒಳಗಡೆಯರ, ನಾ ಮತ್ತೆ ಈ ರೂಮಿಗೆ ಬರಂಗಿಲ್ಲ. ನನಗೆ ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋದೈತಿ. ಇವ್ರನ್ನ ಬಂದು ಅಲ್ಲೇ ಹಾಲ್ ಒಳಗೆ ಭೇಟಿಯಾಗ ಅಂತ ಹೇಳ್ರಿ ನನಗೆ. ನಾನು ಅಲ್ಲೇ ಆ ಮನೆ ಆಳುಗಳನ್ನೆಲ್ಲ ನೋಡ್ತಿರ್ತಾನೆ, ಅವ್ರನ್ನ ಮಾತಾಡ್ಸಿರ್ತಾನೆ. ಇವ್ರನ್ನ ಮರ್ಯಾದೆಲ್ಲ ಬಟ್ಟೆ ಹಾಕ್ಕೊಂಡು ಬಂದು ನನ್ನ ಭೇಟಿಯಾಗ ಅಂತ ಹೇಳ್ರಿ. ಕೇಳಿಸ್ತಲ್ಲ? ಬಂದು ಭೇಟಿಯಾಗ್ರಿ, ದಯವಿಟ್ಟು ಮೈ ತುಂಬ ಬಟ್ಟೆ ಹಾಕೊಂಬರ್ರಿ. ನಮ್ಮ ಪುಣ್ಯ ಅದು ಒಂದರ ಹಾಕೊಂಡು ಮಕ್ಕಂಡಿರಲ್ಲ, ಇಲ್ಲ ಅಂದಿದ್ರೆ ಇತ್ತಿವತ್ತ ದರ್ಶನ ಬರಬ್ಬರಿ. ಅಲ್ಲೋ ಮರಾಯ, ಯಾರು ಹಾಕೊಂಡು ಮಕ್ಕಬಾರ್ದೇನು ಮರಾಯ? ಏನು ಮರಾಯ ನೀನು ಆಕಾರ ಹೊಲಿಸುತ್ತಾಗತ್ತ? ಅರೆ ನಾ ಮಕ್ಕಳದ ಹಿಂಗೆ, ನನಗೆ ಇದ್ರಾಗ ಕಂಫರ್ಟ್. ಏನು ಪ್ರಾಬ್ಲಮ್ ನಿನ್ಗೀಗ? ಚಿಕ್ಕಪ್ಪ ಅವ್ರಿಗಂತೂ ಗೊತ್ತಾಗಲ್ಲ, ನಿನಗೂ ಗೊತ್ತಾಗಂಗಿಲ್ಲ. ಹಾಗೆ ಕರ್ಕೊಂಬಂದ್ಬಿಡೋದನ್ನ ಯಾರನ್ನ ಬೇಕು ಅವ್ರನ್ನ ನಾಕ್ ಮಾಡ್ಬೇಕನ್ನೋದು ಕಾಮನ್ ಸೆನ್ಸ್ ಇಲ್ಲ. ಯಪ್ಪ, ಯಾ ನಾಕ್ ಮಾಡಿದ್ರ ಏನು ಎದ್ದವ್ರು ಹೇಳೋರು ನೀವು? ರಾತ್ರಿ ಎಲ್ಲ ಕುಡಿದು ಬಂದಿರ್ತಿದ್ದಿ, ಮಾರು ಇಲ್ದಂಗೆ ಮಕ್ಕಂಡಿರ್ತಿದ್ದಿ. ಏನು ನಾಕ್ ಮಾಡಿರೋ ಏನು ಉಪಯೋಗ ಐತಿ? ಬಡ ಅರ್ಬಿ ಇಕ್ಕೊಂಡು ಬಾ. ಮೊದ್ಲ ಇನ್ಸ್ಪೆಕ್ಟ್ರ್ ಶೀಟ್ನಿ ಕೆದಾಳ ಮೊದ್ಲ. ಛೇ, ಅಕ್ಕಿ ನನ್ನ ಹಿಂಗೆ ನೋಡಿಲ್ಲ. ಹಾಂ, ಮತ್ತೆ ನೀ ಹಿಂಗೆ ಮಕ್ಕಂಡ್ರೆ ಹಿಂಗೆ ನೋಡ್ತಾಳೆ, ಇನ್ನು ಹೆಂಗೆ ನೋಡ್ತಾಳೆ? ಸೀದಾ ಒಳಗೆ ಬಂದು ನಿನ್ನೂ ನೋಡಿಲ್ಲ ಅಕ್ಕಿ. ಛೇ, ಓ ಮೈ ಗಾಡ್, ಇಂಥ ಅಂಬ್ಯಾರಿಸಿಂಗ್ ಮೂಮೆಂಟ್. ನಾನು ಅಕ್ಕಿನ ಹೋಗಿ ಹೆಂಗೆ ಬಿಟ್ಟೆ ಆಗಲಿ? ಅಕ್ಕಿನ ನೋಡಿ ನಾ ಹೆಂಗೆ ಮಾತಾಡಲಿ? ಈ ಆಕಾರದಾಗ ಅಕ್ಕಿ ನಾನು ನೋಡಿದ್ರ? ಛೇ, ನಿನಗೆ ಮೊದಲ ನನಗೆ ಬಂದು ಹೇಳಿ ಎಬಸಿ ಆಮೇಲೆ ಅವ್ರನ್ನ ಕರ್ಕೊಂಬರ್ಬೇಕನ್ನ ಗೊತ್ತಾಗಲ್ಲ. ನಾನು ಏನು ಚಿಕ್ಕಪ್ಪ ನೀನು, ಏನು ಟಾರ್ಚರ್ ನಿಂದ ನನಗೊಂದು ನಮ್ನಿ. ಅವ್ವಂದು ಒಂದು ನಮ್ನಿ ಟಾರ್ಚರ್, ಅಪ್ಪಂದು ಒಂದು ನಮ್ನಿ ಟಾರ್ಚರ್, ನಿಂದು ಒಂದು ನಮ್ನಿ ಟಾರ್ಚರ್ ನನಗೆ. ನಾ ಏನು ಇರಲೇ ಬೇಡ ಈ ಮನ್ಯಾಗ. ಸುಮ್ಮನೆ ಎಲ್ಲಾರ ರೂಮ್ ಮಾಡ್ಕೊಂಡು ನನ್ನ ಫ್ರೆಂಡ್ ಜೊತೆ ಇರೋದು ಚಲೋ ಅನ್ಸಾಕತ್ತೈತೆ ನನಗರ. ಇರುವಂತಿಂತ ಮೊದ್ಲು ಅರ್ಬಿ ಇಕ್ಕಿಂದ ಎದ್ದು ಬಾರೋ ಮರಾಯ, ನೋಡ ಮಂದಿ ಕಣ್ಣು ಓದಿದಾಗಿಂದ. ಎಸ್ ಕಮಿನ್. ಸರ ಮೇಡಮ್ ಅವರೇ, ನನ್ನ ಮಗಳು ಹೋಗ್ಬೇಕಲ್ರಿ ಕೊನೆಗೆ. ಅಂತಿಟ್ಟು ಗಂಡು ಮಕ್ಕಳು ಹೋಗ್ಲಿಲ್ದಂಗಿದ್ರೆ ಚಲೋ ಆಕತಿ. ನೀವು ಒಬ್ಬರು ಹೋಗಿರ್ಬೇಕಂದ್ರೆ ನಡೀತೈತಿ. ನೀವು ಲೇಡೀಸ್, ಆಕಿನೂ ಲೇಡೀಸ್ ನಡೀತೈತಿ. ಆದ್ರೆ ಗಂಡು ಮಕ್ಕಳು ಬೇಡ ಅಂತಟ. ಓಹೋ, ಓಕೆ ಒಳಗಡೆರ ನೀವಿಲ್ಲ ಇರಿ. ಓಕೆ ಮೇಡಮ್ ಅವ್ರೆ, ಆಯ್ತೇನ್ರಿ? ಅವ್ರು ಇಲ್ಲೇ ಇರ್ತಾರೆ, ನಾವು ಬೇಕೆ ಒಳಗೆ ಹೋಗ್ತೇನೆ. ಹೋಗ್ಬೋದಾ? ಬರ್ರಿ ಮೇಡಮ್ ಬರ್ರಿ, ನಾನು ಒಳಗೆ ಬರ್ತೇನೆ. ಬರ್ರಿ ಮೇಡಮ್ ಒಳಗೆ ಬರ್ರಿ. ಮಮ್ಮಿ ಯಾರದೆ? ಮಮ್ಮಿ ಪೊಲೀಸರಾಗಿ ಬಂದಾರ ನನ್ನ ರೂಮಿಗೆ. ಇಲ್ಲವಾ, ಅದು ಮೊನ್ನೆ ಒಂದಿಟ್ಟು ಕಳ್ತನ ಆಗೈತಲ್ಲ, ಅದನ್ನ ವಿಚಾರಣೆ ಮಾಡಕ್ಕೆ ಬಂದಾರ ಅವರು. ಒಂದಿಟ್ಟೇನ ನಿನ್ನ ಪಾಣಿ ನೋಡ್ತಾರಂತ, ನಿನ್ನ ಜೋಡಿ ಮಾತಾಡ್ತಾರಂತ. ಮಾತಾಡುವ, ಅವ್ರು ಏನೋ ಕೇಳ್ತಾರಂತ ಹೇಳು. ಕೇಳ್ರಿ ಮೇಡಮ್ ಅವ್ರೆ, ಇವರು ನಿಮ್ಮ ಮಗಳೇನ್ರಿ? ಹ್ಞೂ ರೀ. ನಿಮ್ಮ ಹೆಸರು? ನನ್ನ ಹೆಸರು ಸಪ್ನಾ ಅಂತ ರೀ. ಹೋ, ಗುಡ್ ನೇಮ್. ಮನೆ ಇಷ್ಟು ಲಕ್ಸುರಿ ಆಗಿದ್ರು ಇದೇನಿದು ಮೇಲೆ ಈ ಥರ ಒಂದೇ ಒಂದು ರೂಮು, ಅದು ಇಷ್ಟು ಸಿಂಪಲ್ ಆಗೈತಿ. ನೀವು ಇಲ್ಲದಿರಿ ಯಾಕಂತ ಕೇಳ್ಬೋದಾ? ಅದು ಆಕೆಗೆ ಅಷ್ಟು ದೊಡ್ಡ ರೂಮು ದೊಡ್ಡ ಇಷ್ಟ ಆಗಂಗಿಲ್ಲ ರೀ. ಆಕೆ ಒಂದಿಟ್ಟು ಸ್ವಾಭಿಮಾನಿ ಅದಾಳ್ರಿ. ಓ ಹೌದಾ, ಓಕೆ. ಸ್ವಪ್ನ ಅವರೇ, ಫೈಲು ಕಳುವಾದ ದಿನ ನೀವೆಲ್ಲಿದ್ರಿ? ನೈಟ್ ಟೈಮ್ ಆಗಿರೋದ್ರಿಂದ ನಾನು ಮನ್ಯಾಗೆ ಇದ್ದೆ. ನೈಟ್ ಟೈಮ್ ನಾನು ಎಲ್ಲೂ ಹೊರಗೆ ಹೋಗಂಗಿಲ್ಲ, ಮನ್ಯಾಗೆ ಇರ್ತೇನೆ. ಹೌದಾ, ಮತ್ತು ನಿಮ್ಮ ರೂಮಲ್ಲಿ ಏನರ ಕಳ್ತನ ಆಗೈತೆ? ಇಲ್ಲ, ನನ್ನ ರೂಮಲ್ಲಿ ಏನೂ ಹೋಗಿಲ್ಲ. ನನ್ನ ರೂಮಲ್ಲಿ ಅಂಥದ್ದೇನು ಇಲ್ಲೂ ಇಲ್ಲ. ಮೊದಲೇ ಮಾತು ಹೋಗೋ ಅಂಥದ್ದು ಇದ್ದಿದ್ದು ಏನೈತೆ ಅನ್ನೋದು ನನಗೆಲ್ಲ ಕರೆಕ್ಟಾಗಿ ಗೊತ್ತೈತಿ. ಏನು ಮಿಸ್ ಆಗಿಲ್ಲ ರೀ ಅಂಥದ್ದು. ಓಕೆ. ನೀವು ಕಾಲೇಜ್ ಹೋಗ್ತೀರಾ, ಓದಾಕತ್ತೀರಾ ಅಥವಾ ಜಾಬ್ ಮಾಡಕತ್ತೀರಾ? ಇಲ್ಲ, ನಾನು ಜಾಬ್ ಮಾಡಾಕತ್ತೀನಿ. ಇಲ್ಲ, ನಾನೊಂದು ಪ್ರೈವೇಟ್ ಕಂಪ್ನಿಲಿ ಜಾಬ್ ಮಾಡ್ತೇನೆ. ಓ ಹೌದಾ, ಓಕೆ. ಇನ್ನು ನಿಮ್ಮ ರೂಮು? ಅದು ನಾನು ಇಲ್ಲಿರಲ್ಲ. ನಾನು ನನ್ನ ಹೆಂಡತಿ ಜೋಡಿ ಬೇರೆ ಮನೆಯಾಗಿರ್ತೀನಿ. ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರ ಬೇರೆ ಮನೆಯಾಗಿರ್ತೈತಿ. ಇಡೀ ದಿನ ನಮ್ಮ ಅಣ್ಣನ ಜೋಡಿ ಇರ್ಬೇಕಲ್ಲ ಅಂತ ಇಲ್ಲಿ ಇರ್ತೇನೆ ಅಷ್ಟೇ. ಇಲ್ಲಿ ನಾನು ಹಂಗೆ ಇಡೀ ದಿನ ಇರ್ತೇನಲ್ಲ, ಇದ್ದಾಗ ಅಂತ ಸ್ವಲ್ಪ ರೆಸ್ಟ್ ಮಾಡಕ್ಕಂತಂದು ಅಲ್ಲಿ ಕೆಳಗೆ ಗೆಸ್ಟ್ ರೂಮ್ ಅಂತೈತಿ, ಅಲ್ಲಿರ್ತೇನೆ. ನಂದು ಅಂತಂದು ಅಲ್ಲಿ ಏನು ಸಾಮಾನಂತೂ ಏನೂ ಇಲ್ಲ. ನೀವು ಬೇಕಂದ್ರೆ ಬಂದು ಚೆಕ್ ಮಾಡ್ಕೋಬೋದು. ನಿಮ್ಮ ಮನೆ ಎಲ್ಲೈತಿ? ನಮ್ಮ ಮನೆ ಶ್ರೀಬಸ್ ನಗರದಾಗ ಐತ್ರಿ. ಓ
ಈಗಂತ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಬಿದ್ದರೆ ಬಂದು ಚೆಕ್ ಮಾಡ್ತೇವೆ. ಓಕೆ, ಯಾವಾಗಾದ್ರೂ ಬರ್ರಿ. ಓಕೆ ಸ್ವಪ್ನವ್ರೆ, ನಾನು ಬರ್ತೀನಿ. ಥ್ಯಾಂಕ್ಸ್ ಫಾರ್ ಕೋಆಪ್ರೇಷನ್. ಅರೆ ಅದು ನನ್ನ ಕರ್ತವ್ಯ ಅಲ್ಲ. ನಮ್ಮ ಮನ್ಯಾಗ ಕಳ್ತನ ಆಗಿರೋದನ್ನ ನೀವು ಹುಡುಕಕ್ಕೆ ಬಂದಿರಿ, ಮತ್ತು ನಿಮಗೆ ಕೋಆಪ್ರೇಷನ್ ಮಾಡಲಿಲ್ಲ ಅಂತಂದ್ರೆ ಮಾಡಲೇಬೇಕಲ್ಲ, ಮಾಡೋದು ನಮ್ಮ ಕರ್ತವ್ಯ ಅಲ್ಲ. ನಾವು ನಿಮಗೆ ಹೇಳ್ಬೇಕ್ರಿ ಥ್ಯಾಂಕ್ಸ್ ಮೇಡಮ್ ಅವರೇ, ನೀವು ಬಂದು ನಮ್ಗೆ ಹೆಲ್ಪ್ ಮಾಡಾಕತ್ತೀರಿ. ಅಲ್ಲ, ನಮ್ಮ ಅಪ್ಪಾಜಿಗೆ ಹೆಲ್ಪ್ ಮಾಡಾಕತ್ತೀರಿ. ಆ್ಯಕ್ಚುಲಿ ಅದು ನಮ್ಮ ಅಪ್ಪಾಜಿ ಇಂಪಾರ್ಟೆಂಟ್ ಫೈಲ್ ಅಂತ, ಹಾಗಾಗಿ ನಮ್ಮ ಅಪ್ಪಾಜಿ ಭಾಳ ಡಿಸ್ಟರ್ಬ್ ಆಗಿಬಿಟ್ಟಾರ. ದಯವಿಟ್ಟು ಒಂದು ಸ್ವಲ್ಪ ಹುಡುಗಿ ಕೊಟ್ಟರೆ ಭಾಳ ಅನುಕೂಲ ಆಕೈತಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ರೀ, ಮುಂದಿಂದು ನೋಡೋಣ. ನಡ್ರಿ ಅಮ್ಮ, ನಾವಿನ್ನು ಬರ್ತೇವೆ ತಗೋರಿ. ಅಲ್ಲ ಮತ್ತು ಎಲ್ಲಾರನ್ನ ಮಾತಾಡ್ಸಿದ್ರಿ, ಎಲ್ಲ ಚೆಕ್ ಮಾಡಿದ್ರಿ, ಮತ್ತು ಯಾರು ಕಳು ಮಾಡ್ಯಾರ ಅಂತಂದು ಗೊತ್ತಾತ ನಿಮಗೆ? ಅದನ್ನೆಲ್ಲ ನಾನು ಇನ್ನೂ ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾದ ತಕ್ಷಣ ಹೇಳ್ತೇನೆ ತಗೋರಿ ಸರ್ಗೆ. ಇವಾಗ ಅವ್ರ ಮನ್ಯಾಗ ಇದ್ದಿದ್ರೆ ಹೇಳ್ಬಿಡ್ತಿದ್ದೆ, ಆದರೆ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ನನಗೂ ತಿಳ್ಕೊಳೋದೈತಿ. ತಿಳ್ಕೊಂಡು ಆಮೇಲೆ ನಾನೆಲ್ಲ ಸರಿಗೆ ಭೇಟಿ ಹೇಳ್ತೇನೆ ತಗೋರಿ. ಹಂಗಾರೆ ಮೇಡಮರ ಇಲ್ಲೆಲ್ಲ ಹೇಳೋದು ಕೇಳೋದು ಮುಗಿತೇನ್ರಿ? ಹಂಗಾರೆ ಆಯ್ತು ರೀ ಅಮ್ಮ. ಇವರು ಯಾರಂತ ಗೊತ್ತಾಗಲಿಲ್ಲ. ಈಕಿನೂ ಇಲ್ಲೇ ನಮ್ಮ ಮನ್ಯಾಗ ಅಡುಗೆಗೆ ಅದಕ್ಕೆ ಅದಾಳ್ರಿ. ಭಾಳ ವರ್ಷದಿಂದ ಅದಾಳಲ್ಲ, ಹಾಗಾಗಿ ನಮ್ಗೆ ಕೆಲಸದಕ್ಕೆ ಅಂತ ಅನ್ಸಂಗಿಲ್ಲ. ನಮ್ಮ ಮನೆನಾಕಿದ್ದಂಗನ ಅದಾಳ. ಹೌದಾ? ಮತ್ತು ಆಗಲೇ ಕೆಲಸದವ್ರನ್ನ ಮಾತಾಡಿಸಿದಾಗ ಇವ್ರು ಇರಲಿಲ್ಲಲ್ಲ. ಆಕಿನ ನಾವು ಕೆಲಸದಕ್ಕೆ ಅನ್ನೋಕ್ಕಿಂತ ಮನೆನಾಕಿನ್ನಂಗೆ ಜಾಸ್ತಿ ನೋಡ್ಕೊಂಡೇವ. ನನ್ನ ಮಕ್ಕಳನ್ನ ಎಲ್ಲಾರು ನೋಕಿ ಭಾಳ ಚಾಕ್ರಿ ಮಾಡ್ಯಾಳ. ಭಾಳ ವರ್ಷದಿಂದ ಅದಾಳವ ನನ್ನ ಮನ್ಯಾಗ. ನನಗೊಂದು ನಮ್ನಿ ವಯಸ್ಸಿನಾಗ ಸಣ್ಣಕ್ಕೆ ಆದರೂ ಗೆಳತಿನ ಅನ್ಬೋದು, ಹಂಗದಾಳ. ಹಾಗಾಗಿ ನಾನು ಕೆಲಸದಕ್ಕೆ ಅಂತ ಹೇಳಿಲ್ಲ ಆಟ. ಓ ಹೌದಾ? ಭಾಳ ದೊಡ್ಡ ಗುಣ ಐತ್ರಿ ಅಮ್ಮಾರ ನಿಮಗೆ. ಈಗಿನ ಕಾಲದಾಗ ಯಾರು ಹಂಗೆ ಅನ್ಕೋತಾರೆ ಅನ್ನಂಗೆ ನೀವು ಇಲ್ಲೇ ಇರ್ತೀರನಮ್ಮ? ಹ್ಞೂ ರೀ, ನಾ ಇಲ್ಲೇ ಇರ್ತೀನಿ. ನನಗೆ ಮನೆ ಮಠ ನನ್ನವರು ತನ್ನೋರು ಅನ್ನೋರು ಯಾರೂ ಇಲ್ಲ. ನಾನು ಅನಾಥಾಗಿ ಬಿದ್ದಿದ್ದೆ, ಇವರ ಕರ್ಕೊಂಬಂದು ನಾನು ಈ ಮನ್ಯಾಗ ಜಾಗ ಕೊಟ್ಟಾರ. ಇಲ್ಲೇ ನಾನು ಜೀವನ ಕಟ್ಕೊಳಕತ್ತೀನಿ ಅಷ್ಟೆ. ಹೌದಾ? ಸರಿ ಅಂದಂಗೆ ಅಮ್ಮಾರ, ನಿಮ್ಮ ಮಗ ಒಂದು ಸ್ವಲ್ಪ ಬಂದಿದ್ರೆ ಅವ್ರನ್ನೊಂದಿಟ್ಟು ಮಾತಾಡಿ ಹೋಗ್ಬಿಡ್ತಿದ್ವಿ ನಾವು. ನನಗೂ ಲೇಟಾಗಿ ಆಗ್ತೈತಿ. ಬರಾಕತ್ತಾರ ರೀ, ತಯಾರಾಗಾಕತ್ತಿದ್ರು. ಮೇಡಮರ, ಅವ್ರಿಗೆ ನಮ್ಮನ್ನ ಇಲ್ಲಿ ಬಂದು ನೋಡಕ್ಕೆ ನಾಚಿಗೆ ಹಾಕಕತ್ತೀನಿ ರೀ, ಅದಕ್ಕೆ ಮುಂದಕ್ಕೆ ಬರೋವಲ್ರಿ. ಸುಮ್ಮನಿರ್ರಿ. ಯಪ್ಪ, ಇಲ್ಲೇ ಕುಂತಾಳಲ್ಲೋ ಮಾರಾಯ, ಹೆಂಗೆ ಮಕ್ಕ ತೋರಿಸ್ಲಿಂಗ ನಾನು ಅಂತೀನಿ. ನಾನು ಏನಾರ ಯಾಕಾಗಲಿ, ಆಕಿ ನೋಡಿದ್ದು ನನಗೆ ಗೊತ್ತಿಲ್ಲ ಅಷ್ಟೆ. ಆಕಿ ನಾನು ನೋಡಿಲ್ಲ ಅಂತ ಅನ್ಕೊಂತೇನೆ ನಾನು ಅಷ್ಟೆ. ಹಂಗೆ ಅಂದ್ಕೊಂಡು ಕ್ಯಾಶುವಲಾಗಿ ಮಾತಾಡ್ತೀನಿ. ಓ ಮೈ ಗಾಡ್, ಎಷ್ಟು ಚಂದದಾಳಿಕಿ. ನಾನಿಲ್ಲೇ ಇಲ್ಲಿಂದ ನೋಡಿದ ತಕ್ಷಣ ಯಾವುದೋ ಮದುವೆ ಆಗಿರೋ ಆಂಟಿ ಅಂದ್ಕೊಂಡೀನಿ. ಅಲ್ಲ, ಓ ಎಷ್ಟು ಸೂಪರ್ ಆಗದಾಳಿಕಿ, ಎಷ್ಟು ಚಂದದಾಳ. ಅದರಾಗೂ ಈ ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್ ಒಳಗಂತೂ ವಾಹ್, ಭಾರಿ ಚಂದ ಕಾಣಕತ್ತಾಳ. ಇಷ್ಟು ಸುಂದರವಾದ ಹುಡುಗಿ ನನ್ನ ನೋಡಿದ್ದೇನು ತಪ್ಪಲ್ಲ ಬಿಡು. ಹಂಗಾರೆ ಹಾಯ್, ಮೈ ನೇಮ್ ಇಸ್ ರೋಹನ್. ನಮಸ್ಕಾರ ರೋಹನ್ ಅವರೇ. ಓ, ಆ್ಯಟಿಟ್ಯೂಡ್, ಇಟ್ಸ್ ಓಕೆ. ಇಷ್ಟು ಬ್ಯೂಟಿಫುಲ್ ಹುಡುಗಿ ಮೇಲೆ ಇಷ್ಟು ಆ್ಯಟಿಟ್ಯೂಡ್ ಅಂತೂ ಚಂದನ ಕಾಣ್ತೈತಿ. ನೋ ಪ್ರಾಬ್ಲಮ್. ಟೆಲ್ ಮೀ ವಾಟ್ ಯು ವಾಂಟ್. ಓನ್ಲಿ ಇನ್ಫಾರ್ಮೇಷನ್. ಓಕೆ, ಆಸ್ಕ್. ನೀವು ಸ್ಟಡಿ ಮಾಡ್ತೀರಾ ಅಥವಾ ಜಾಬ್ ಮಾಡ್ತೀರಾ? ನೋ ಸ್ಟಡಿ ನೋ ಜಾಬ್. ಜಾಬ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಸ್ಟಡಿ ಅಂತೂ ಮುಗಿಸೇನಿ ನಮ್ಮ ಅಪ್ಪನ ಕಾಟಕ್ಕೆ. ಹಾಗಾದ್ರೆ ನೀವೇನು ಮಾಡ್ತೀರಿ? ನಿಮ್ಗೆ ರಾಜಕೀಯದೊಳಗೆ ಇಂಟ್ರೆಸ್ಟ್ ಐತೆ? ರಾಜಕೀಯಕ್ಕೆ ಏನಾರ ಹೋಗ್ಬೇಕು ಅನ್ಕೊಂಡಿರೆ? ನೋ ವೇಸ್. ಆ ಕರ್ಮಕಾಂಡಕ್ಕೆ ನಾ ಮಾತ್ರ ಹೋಗಂಗಿಲ್ಲ, ನನಗೆ ಕಾಲು ಸತಿ ಇಡಂಗಿಲ್ಲ. ಹೊಲಸು ರಾಜಕೀಯ ಛೀ, ನನಗಂತೂ ಒಂದು ಸ್ವಲ್ಪ ಇಷ್ಟ ಇಲ್ಲ. ನಿಮ್ಮ ಮನೆಗೆ ಕಳ್ತನ ಆಗಿದ್ದಿನ ನೀವೆಲ್ಲಿದ್ರಿ? ನಾನು ಮನೇಲೇ ಇರಲಿಲ್ಲ. ನೀವು ದಿನ ರಾತ್ರಿ ಮನೆಯಾಗಿರಂಗಿಲ್ಲ ಅಥವಾ ಕಳ್ತನ ಆಗಿದ್ದ ದಿನ ಅಷ್ಟೇ ಇರಲಿಲ್ಲ? ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಡೈಲಿ ಲೇಟ್ ನೈಟ್ ಪಾರ್ಟೀಸ್ ಮಾಡ್ತೀನಿ, ಹಾಗಾಗಿ ನಾನು ಬರೋದು ಡೈಲಿ ಮನೆಗೆ ಲೇಟ್ ಆಗ್ತೈತಿ. ಬೆಳಗ್ಗೆ ಆಲ್ಮೋಸ್ಟ್ 4 ಗಂಟೆ 5 ಗಂಟೆಗೆ ನಾನು ಮನೆಗೆ ಬರೋದು. ಹೋ ಐ ಸಿ. ನೆಟ್ ತಿನ್ಬೇಡ ಉಣ್ಬೇಡ, ನೋಡು ಹೆಂಗಾಗಿದೆ ಆಕಾರ ಅನ್ನೋದು. ನಾಯಿ ಹೊಡೆ ಕೋಲ್ ಅದಂಗಾಗಿದೆ ನೋಡ ಮೇಡಮರು. ಹೆಂಗದಾರ ಹೆಣ್ಮಕ್ಳಾದರೂ ಹೆಂಗೆ ಕಾಣಕತ್ತಾರ ಅನ್ನೋದು. ದಷ್ಟು ಪುಷ್ಟ ಕರೆಕ್ಟಾಗಿ ಕಟ್ನಿಟ್ಟು ಮೈ ಕಟ್ಟ ನೋಡು ಹೆಂಗದಾರ ಅನ್ನೋದು. ನೀನು ಅದಿದಿ. ನಿಮಗಿಂತ ವಯಸ್ಸಿನಾಗ ದೊಡ್ಡವನ್ರಿ ಏನು ಮೇಡಮರೇ?
ಯಾಕಲ ನಿಂಗೆ ಯಾಸ ಮಾಮ್ ಪ್ಲೀಸ್. ಯಾವಾಗ ನೋಡಿದ್ರಿ ಇದೊಂದು ಮಾಮ್ ಪೀಸ್ ಅನ್ಕಂತ ಹೇ ನಿನಗೆ ನೋಡ ಮೇಡಮ್ ಅವ್ರಿಗಿಂತ ಒಂದು ವರ್ಷ ಏನು 2 ವರ್ಷ ದೊಡ್ಡನ ಇರ್ಬೇಕನ್ನ ನೀನು ನೋಡಿ ನಮ್ಮ ನೀದಿದಿ ನೆಟ್ಟಿಗೆ ಹೊತ್ತಿಗೆ ಮನೆಗೆ ಬಂದು ತಾಯಿ ಕೈಯಿಂದ ಬಿಸಿ ಅದು ಕೂಳು ತಿಂದಿದ್ರೆ ಹೊಟ್ಟಿಗೆ ಹತ್ತಿತ್ತಾನ ಗಟ್ಟಿ ಮುಟ್ಟಿದಷ್ಟು ಪುಟ್ಟಿಗಿರ್ತಿದ್ದಿ ನೋಡಿಗದ ಅಂತದ ಪಿಜ್ಜಾ ಅಂತ ಬರ್ಗರ್ ಅಂತ ಗರ್ಗರ ಬರ್ಬರ್ ಅವನ್ನೆಲ್ಲ ತಿಂದ ಈ ನಮ್ನಿ ಆಗಿದೆ ನೋಡವ. ಮಾಮ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಬಂದವ್ರು ಇದ್ರಿಗೆಲ್ಲ. ಯಾಕೆ ತಗೊಳಪ್ಪ. ಓಕೆ ರೀ ಮೇಡಮರ ನಾವೇನು ಬರ್ತೇವೆ ತಗೋರಿ ಹೋಗ್ಬರ್ತೇವೆ. ಆಗಲ್ಲ ಎಷ್ಟು ಚಂದಾಗ ಅಮ್ಮಾರ ಅಂದಿಲ್ಲ ಹಂಗನೇವ ಮೇಡಮರ ಅನ್ಬಿಡವಾ ನನಗೆ ಚಂದ ಕಾಣಂಗಿಲ್ಲ. ನಾವು ಹಳ್ಳಿಯಾಗ ಹುಟ್ಟಿ ಬೆಳೆದರು. ಈಗ ಎಲ್ಲರೂ ಪ್ಯಾಟರ್ನರ್ ಆಗಿಬಿಟ್ಟಾರವ. ನಾವು ಬೇಕಿಲ್ಲ ಹಳ್ಳಿ ಗುಗ್ಗು ಕುಂತಂಗೆ ಕುಂತ್ಬಿಟ್ಟನಿ. ನನ್ನ ಜೋಡಿ ಮಾತಾಡೋರು ಯಾರು ಇರಂಗಿಲ್ಲ. ನೀ ಇವತ್ತು ಮಾತಾಡಕ್ಕೆ ಸಿಕ್ಕು ನನಗೆ ಭಾರಿ ಸಂತೋಷ ಆತ್ವಾ. ಇಲ್ಲೆಲ್ಲರೂ ಹಳ್ಳಿ ಭಾಷೆನ ಮರ್ತ ಬಿಟ್ಟಾರ. ನನ್ನ ಬಗ್ಗೆ ಹಂಗೆ ಮಾತಾಡ್ತಾರೆ ಎಲ್ಲರೂ ಅವ್ರ ಜೋಡಿ ಸೇರಿ ನಾನು ಹಂಗೆ ಮಾತಾಡಕತ್ಬಿಟ್ಟಿದ್ದೆ. ಇವತ್ತು ನಮ್ಮ ಊರು ಭಾಷೆ ಕೇಳಿ ನನಗೆ ಭಾರಿ ಖುಷಿ ಆತ್ವಾ. ಮುಗೀತಾ ಇನ್ನೂ ಏನಾರು ಇನ್ಫಾರ್ಮೇಷನ್ ಬೇಕಾ ನನ್ನ ಬಗ್ಗೆ? ಇಲ್ಲ ನಿಮ್ಮ ಬಗ್ಗೆ ಏನು ಇನ್ಫಾರ್ಮೇಷನ್ ಏನು ಬೇಕಾಗಿಲ್ಲ, ನೀವಿನ್ನು ಹೋಗ್ಬೋದು. ಅಂದಂಗೆ ನಿಮ್ಮ ಹೆಸರು ಕೇಳ್ಬೋದಾ? ನನ್ನ ಹೆಸರು ಸುಜಾತ ಅಂತಂದು. ವಾವ್ ವಾಟ್ ಅ ಬ್ಯೂಟಿಫುಲ್ ನೇಮ್. ನಿಮ್ಮನ್ನು ಈ ಆಫೀಸ್ ವರ್ಕಿಂದ ಬಿಟ್ಟು ಪರ್ಸ್ನಲ್ಲಾಗಿ ಮೀಟ್ ಮಾಡ್ಬೋದು ಅಂದರೆ ಎಲ್ಲಿ ಮೀಟ್ ಮಾಡ್ಬೋದು? ನನ್ನನ್ನು ಯಾಕ್ರಿ ನೀವು ಪರ್ಸ್ನಲಾಗಿ ಮೀಟ್ ಮಾಡಬೇಕು? ನಿಮ್ಮ ಭೇಟಿ ಏನಿದ್ರು ಅಫಿಷಿಯಲ್ ಆಗಷ್ಟೇ. ಯು ಕ್ಯಾನ್ ಗೋ ನೌ. ವಾವ್ ಏನು ಸೂಪರಾಗಿ ಮಾತಾಡ್ತಾಳೋ ಮಾರಾಯ. ಎಲ್ಲಿ ಹೋಗಿ ಸಿಗ್ತಿ. ಅಮ್ಮಾರ ನಾವೇನು ಬರ್ತೇವೆ ತಗೋರಿ. ನಿಮ್ಮ ಜೋಡಿ ಮಾತಾಡಿದ್ದು ನನಗೂ ಭಾಳ ಖುಷಿ ಆಯ್ತು. ಬಂದ್ಕಂತೀರಿ ನನಗೂ ನಿನ್ನ ಜೋಡಿ ಮಾತಾಡಿ ಭಾಳ ಖುಷಿ ಆಯ್ತು. ಬಂದ್ಕಂತೀರಾ ಮೇಡಮರೇ, ಪೊಲೀಸರಿಗೆ ಡಾಕ್ಟ್ರಿಗೆ ವಕೀಲರಿಗೆ ಯಾವತ್ತು ಬಂದ್ಕಂತ ಹೋಗ್ಯಂತೀರಿ ಅಂತ ಹೇಳಬಾರ್ದ್ರಿ. ಸಾಮಾನ್ಯವಾಗಿ ಎಲ್ಲ ಮನುಷ್ಯರು ಅಂದ್ರೆ ಈ ಭೂಮಿ ಮೇಗಿಲ್ಲ ಎಲ್ಲ ಮನುಷ್ಯರು ಪೊಲೀಸರಿಂದ ಡಾಕ್ಟ್ರಿಂದ ವಕೀಲರಿಂದ ದೂರನೇ ಇರಕ್ಕೆ ಪ್ರಯತ್ನ ಪಡ್ತಾರೆ. ಅಂಥದ್ದು ನೀವು ನಮ್ಮನ್ನ ಮನೆಗೆ ಹೋಗ್ಯಂತ ಬರ್ಕಂತೀರಿ ಅಂತ ಹೇಳಕತ್ತೀರಲ್ಲ. ನಿಮ್ಮನ್ನಲ್ರಿ ಮೇಡಮ್ ಅವ್ರನ್ನ ಅಷ್ಟೇ. ನೀವು ಬರಲಿಲ್ಲ ಅಂದ್ರೆ ಪರವಾಗಿಲ್ರಿ, ಮೇಡಮ್ ಅವ್ರು ಬಂದು ಹೋಗ್ಯಂತಿದ್ರೆ ಸಾಕು ನಮಗೆ. ಇದೇನು ಮಾರಾಯ ರೇಷ್ಮೆ ಸೀರೆಯಾಗ ಹಳೆ ಕೆರ ಸುತ್ತಿ ಹೊಡೆದಂಗಿತ್ತಲ್ಲೋ ಮಾರಾಯ.